ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಏರಿಯಾದಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಸುಗ್ಗಿ ಹುಗ್ಗಿ ಅಂತ ಪ್ರೋಗ್ರಾಮ್ ಮಾಡಿದ್ರು. ಹೋದ ವರ್ಷನೂ ಮಾಡಿದ್ರು. ಸುಮಾರು ಒಂದು 4-5 ವರ್ಷದಿಂದ ಮಾಡ್ತಾ ಇದ್ದಾರೆ. ಹೋದ ವರ್ಷನೂ ವಿಡಿಯೋ ಹಾಕಿದ್ದೆ, ನಿಮ್ಗೆ ಗೊತ್ತಿರುತ್ತೆ. ಹಳ್ಳಿಗಳಲ್ಲಿ ಯಾವ ಥರ ಹಬ್ಬ ಆಚರಿಸ್ತಾರೆ ಅದೇ ರೀತಿ ಸಿಟಿಯಲ್ಲಿರೋರ್ಗೂ ಹಳ್ಳಿಯಲ್ಲಿ ಯಾವ ಥರ ಹಬ್ಬ ಆಚರಿಸ್ತಾರೆ ಅನ್ನೋದು ಗೊತ್ತಿರುತ್ತೆ. ಕೆಲವ್ರಿಗೆ ಗೊತ್ತಿರಲ್ಲ. ಆದ್ದರಿಂದ ಗೊತ್ತಾಗಲಿ ಅಂತಲೇ ಸಿಟಿಯಲ್ಲಿರೋರ್ಗೂ ಹಬ್ಬ ಹಳ್ಳಿ ಕಡೆ ಯಾವ ರೀತಿ ಆಚರಿಸ್ತಾರೆ ಅದು ಗೊತ್ತಾಗಬೇಕು ಅಂತಲೇ ಈ ಥರ ಪ್ರೋಗ್ರಾಮ್ ಮಾಡಿದರು. 2 ದಿನ ಹಬ್ಬ ಆಚರಿಸಿದ್ರು ಇಲ್ಲಿ ಸುಗ್ಗಿ ಹುಗ್ಗಿ ಹಬ್ಬ. ಮೊದಲನೇ ದಿನ ಮಕ್ಕಳಿಗೆಲ್ಲ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು. ಅಂದರೆ ಜಾನಪದ ನೃತ್ಯ ಮಾಡಬೇಕು ಅಂತ. ನಮ್ಮ ರುಚಿತನೂ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ, ಇಲ್ಲಿ ನೋಡ್ಬೋದು. ಅದಕ್ಕಾಗಿ ಹೋಗಿದ್ದೆ ನಾನು. ಮಕ್ಕಳೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಮಾಡಿದ್ರು ಡ್ಯಾನ್ಸು. ತುಂಬ ಚೆನ್ನಾಗಿತ್ತು. ಆದಷ್ಟು ಎಂಜಾಯ್ ಮಾಡಿದ್ವಿ. ಇಲ್ಲಿ ನೋಡ್ಬೋದು ಬಜರಂಗಿ ಸಾಂಗ್ಗೆ ಚಿಕ್ಕ ಮಕ್ಕಳು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಹಾಗೆ ಸೇಲ್ ನಡೀತಾ ಇತ್ತು. ಅಂದರೆ ತರಾವರಿ ಐಟಮ್ಸ್ ಇಟ್ಟಿದ್ರು. ಯಾವ ಐಟಮ್ ಬೇಕಾದರೂ ಸಿಗ್ತಾ ಇತ್ತು. ಇಲ್ಲಿ ಸ್ಟಾಲ್ಸ್ ಹಾಕಿದ್ರು, ತುಂಬ ಸ್ಟಾಲ್ಸ್ ಹಾಕಿದ್ರು. ಇಲ್ಲಿ ನೋಡ್ಬೋದು, ಇಲ್ಲಿ ಸುಗ್ಗಿ ಹುಗ್ಗಿ ಸಂಕ್ರಾಂತಿ ಸಂಭ್ರಮ ಅಂತ ಎಂಟ್ರೆನ್ಸ್ ಅದೇ ಇತ್ತು. ಮತ್ತು ಕಬಡ್ಡಿ ಪಂದ್ಯನೂ ಆಯೋಜನೆ ಮಾಡಿದ್ರು. ಗೆದ್ದೋರ್ಗೆ ಬಹುಮಾನ ಇತ್ತು. ಇಲ್ಲಿ ಕಬಡ್ಡಿ ಆಡ್ತಾ ಇದ್ದಾರೆ, ನೋಡ್ಬೋದು. ಬೆಳಗ್ಗೆಯಿಂದನೇ ಕಬಡ್ಡಿ ಆಡ್ತಾ ಇದ್ರು. ನಾವು ಆಲ್ರೆಡಿ ಸುಮಾರು ಟೀಮ್ಗಳು ಆಡಿದ್ವು. ಗ್ರೌಂಡ್ ಸುತ್ತ ತುಂಬ ಜನ ಇದ್ರು ಕಬಡ್ಡಿ ನೋಡೋಕ್ಕೆ. ಕಬಡ್ಡಿ ಅಂದರೆ ಎಲ್ಲರಿಗೂ ಇಷ್ಟ ಅಲ್ವಾ, ಅದರಿಂದ ನೋಡ್ತಾ ಇದ್ರು. ನಾವು ಹಾಗೆ ಸುತ್ತಾಡ್ತಾ ಇದ್ವಿ ಏನಿದೆ ಅಂತ. ಇಲ್ಲಿ ನೋಡ್ಬೋದು ತಿನ್ನೋ ಐಟಮೇ ಜಾಸ್ತಿ ಇತ್ತು. ಎಲ್ಲ ಥರ ಐಟಮ್ ಇತ್ತು, ಆದರೆ ತಿನ್ನೋ ಐಟಮ್ ಬೇಗ ಬೇಗ ಖಾಲಿ ಆಗ್ತಾ ಇತ್ತು. ಬಜ್ಜಿ, ಬೋಂಡ, ಹಪ್ಪಳ, ಒಬ್ಬಟ್ಟು, ಅವರೆಕಾಳು ಮೇಳನೇ ನಡೀತಾ ಇತ್ತು ಇಲ್ಲಿ. ತುಂಬ ಚೆನ್ನಾಗಿತ್ತು. ಕೆಲವು ಕಡೆ ಅಷ್ಟೇನು ಟೇಸ್ಟ್ ಇರಲಿಲ್ಲ. ರೇಟು ಹಂಗೆ ಇತ್ತು. ಇಲ್ಲಿ ನೋಡ್ಬೋದು ತೋರಣ. ಇದೆಲ್ಲ ಬೇರೆ ಕಡೆ ಕಮ್ಮಿ ಇರುತ್ತೆ, ಇಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ. ಮತ್ತು ಇಲ್ಲಿ ನೋಡ್ಬೋದು ಬುಕ್ಸ್ ಮಾರ್ತಾಯಿದ್ರು. ಅಂದರೆ ಇದು ಮ್ಯಾಜಿಕ್ ಬುಕ್ ಅಂತೆ. ಬರೀಬೋದು, ಬರೆದ್ರೆ ಮತ್ತೆ ಬಟ್ಟೆಲಿ ಹೊಡ್ಸಿದ್ರೆ ಹೊರಟೋಗುತ್ತೆ ಅಂತ ತೋರಿಸ್ತಾ ಇದ್ರು ಅವರು. ತೋರಿಸ್ತಾ ಇದ್ದಾರೆ ಇಲ್ಲಿ ನೋಡಿ. ನಾನು ಹೇಳಿದೆ ನಮ್ಮ ಮನೇಲಿ ಯಾರೋ ಚಿಕ್ಕ ಮಕ್ಳು ಇಲ್ಲಣ್ಣ, ಇಲ್ಲಾಂದರೆ ತೊಗೊತಾ ಇದ್ದೆ ಅಂತ. ಕೆಲವ್ರು ತೊಗೊತಾ ಇದ್ರು. ತೋರಿಸ್ತಾ ಇದ್ದಾರೆ ಬಂದವ್ರಿಗೆಲ್ಲ ಅವರು ಬರೆದು. ಸ್ಟೇಜ್ ಮೇಲೆ ಡ್ಯಾನ್ಸ್ ಪ್ರೋಗ್ರಾಮ್ ನಡೀತಾ ಇತ್ತು. ಹಾಗೆ ಓಡಾಡ್ಕೊಂಡು ನೋಡೋರು ನೋಡ್ತಾ ಇದ್ರು ಏನಿದೆ ಏನಿಲ್ಲ ಅಂತ. ಇಲ್ಲಿ ನೋಡ್ಬೋದು ಕೆಲವು ಮಕ್ಕಳು ಡ್ಯಾನ್ಸ್ ಮಾಡಿ ಬಂದು ಸುಸ್ತಾಗಿ ಪಾಪ ಹಣ್ಣಿನ ಜ್ಯೂಸ್ ಕುಡಿತಾ ಇದ್ದಾರೆ. ಫ್ರೀ ಏನಿರಲಿಲ್ಲ, ಪೇ ಮಾಡೇ ಕುಡಿಬೇಕಿತ್ತು, ಆದರೂ ಕುಡಿತಾ ಇದ್ದಾರೆ. ಸುಮಾರು ಸ್ಟಾಲ್ ಹಾಕಿದ್ರು. ಯಾವ ಥರ ಕೈಯಲ್ಲಿ ಮಾಡಿರೋದು, ಮಣ್ಣಿನ ಮಡಿಕೆಗಳಂತೆ, ಇದು ನೋಡ್ರಿ ಕೈಯಲ್ಲಿ ಮಾಡಿರೋದಂತೆ ತಿಂಡಿಗಳೆಲ್ಲ. ಕೋಡ್ಬಳೆ, ಲಿಪ್ಪಟ್ಟು ಆ ಥರದ್ದೆಲ್ಲ ಟೇಸ್ಟ್ ಮಾಡೋಕ್ಕೆ ಕೊಡ್ತಾಯಿದ್ರು ಅಲ್ಲಿ. ಕೆಲವರು ಟೇಸ್ಟ್ ಮಾಡಿ ಹಾಗೆ ಹೋಗ್ತಾಯಿದ್ರು, ಕೆಲವರು ತೊಗೊಂಡು ಹೋಗ್ತಾಯಿದ್ರು. ನಾವು ನೋಡ್ತಾ ಹಾಗೆ ಮುಂದೆ ಹೋಗ್ತಾ ಇದ್ದೀವಿ. ಅಭಿ ಬಂದಿರಲಿಲ್ಲ ಇವತ್ತು, ಫಸ್ಟ್ನೇ ದಿನ. ನಮ್ಮ ಮನೆಯವರು ಬಂದಿಲ್ಲ, ಲಾಸ್ಟಲ್ಲಿ ಬಂದರು. ಹಾಗೆ ನೋಡ್ತಾ ಮುಂದೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು ಆರ್ಗ್ಯಾನಿಕ್ ಐಟಮ್ ಅಂತ. ಅಂದರೆ ತೊಗೊತಿದ್ದಾರೆ ಕಮ್ಮಿನೇ, ನೋಡ್ತಿದ್ದವರೇ ಜಾಸ್ತಿ ಇದ್ದರು. ಈ ಐಟಮ್ ಎಲ್ಲ ನೋಡ್ಬೋದು ಪುಟ್ಟು ಇದೆಲ್ಲ ಮನೇಲೇ ಮಾಡಿರೋದು. ತುಂಬ ಚೆನ್ನಾಗಿದ್ವು. ಇದೆಲ್ಲ ರಂಗೋಲಿ ಸ್ಪರ್ಧೆಗೆ. ನಾಳೆ ರಂಗೋಲಿ ಸ್ಪರ್ಧೆ ಇದೆ, ಅದರಿಂದ ಎಲ್ಲ ಲೈನ್ ಹಾಕಿಟ್ಟಿದ್ದಾರೆ. ಇಲ್ಲಿ ಕನ್ನಡ ಬುಕ್ಸು ನೋಡ್ಬೋದು. ಇಲ್ಲಿ ನಾನಿಲ್ಲಿ ಸ್ವಲ್ಪ ನೋಡ್ತಾ ಇದ್ದೆ ಯಾವ್ಯಾವ ಬುಕ್ಸ್ ಇದ್ದಾವೆ ಏನು ಅಂತ. ಈಗ ಬುಕ್ಸ್ ಓದೋರೆಲ್ಲ ತುಂಬ ಕಮ್ಮಿ ಆಗಿಬಿಟ್ಟಿದ್ದಾರೆ. ಎಲ್ಲ ಮೊಬೈಲೇ ಯೂಸ್ ಮಾಡೋದ್ರಿಂದ ಬುಕ್ಸ್ ಓದೋರೇ ಕಮ್ಮಿ. ಅದರಿಂದ ಬುಕ್ಸ್ ಯಾರೂ ಅಷ್ಟು ತೊಗೊತಾನೆ ಇರಲಿಲ್ಲ. ನೋಡಿ ಇರ್ತಾಯಿದ್ರು. ನಾನು ತೊಗೊಂಡಿಲ್ಲ. ಭಗವದ್ಗೀತೆ ಬೇಕಿತ್ತು, ಆದರೆ ಆಲ್ರೆಡಿ ತೊಗೊಂಡಿದ್ದೆ ನಾನು, ಅದರಿಂದ ತೊಗೊಂಡಿಲ್ಲ. ಇಲ್ಲಿ ಹಾಗೆ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಬುಕ್ಸ್ ಇದ್ದಾವೆ ಏನು ಅಂತ. ಇಲ್ಲಿ ನೋಡ್ಬೋದು ಗ್ರಾಮರ್ ಬುಕ್ಕು, ಕತೆ ಬುಕ್ಕುಗಳು, ಎಲ್ಲ ಥರ ಬುಕ್ಸು ಇತ್ತು. ಜನರಲ್ ನಾಲೆಡ್ಜ್ ಬುಕ್ಸು ಎಲ್ಲ ಥರ ಇತ್ತು. ಈಗೆಲ್ಲ ಕತೆಗಳನ್ನೂ ಫೋನಲ್ಲೇ ಕೇಳೋದ್ರಿಂದ ಬುಕ್ಸ್ ಓದಲ್ಲ ಜಾಸ್ತಿ ಜನ. ಬುಕ್ಸ್ ಓದೋದು ತುಂಬ ಒಳ್ಳೆಯ ಅಭ್ಯಾಸ, ಅದನ್ನು ಬೆಳೆಸ್ಕೊಬೇಕು ಎಲ್ಲರೂ. ಕನ್ನಡ ಬುಕ್ಸು ಹೆಚ್ಚಾಗಿ ಓದಬೇಕು. ನನಗೂ ಬುಕ್ಸ್ ಓದೋದಂದರೆ ತುಂಬ ಇಷ್ಟ. ಫ್ರೀ ಇದ್ದಾಗ ಬುಕ್ಸ್ ಓದ್ತೀನಿ ನಾನು. ಬುಕ್ಸ್ ನೋಡ್ತಾ ನಿಂತಿದ್ದೆ, ಅಷ್ಟರಲ್ಲಿ ಅವರೆಲ್ಲ ಮುಂದೆ ಹೊರಟ್ಬಿಟ್ಟಿದ್ರು. ನಾನು ಹಾಗೆ ಮುಂದೆ ಹೋದೆ. ಇಲ್ಲಿ ನೋಡ್ಬೋದು ಮುಂದೆ ಹೋಗ್ತಾ ಬಟ್ಟೆಗಳು, ಬೊಂಬೆಗಳು, ಎಲ್ಲ ಥರ ಐಟಮ್ ಇತ್ತು. ಇಲ್ಲಿ ಕಾರ್ಪೆಟ್ಟು, ಡ್ರೆಸ್ ಮೆಟೀರಿಯಲ್ಸು, ಡ್ರೆಸ್ಸು, ಎಲ್ಲ ಥರ ಬಟ್ಟೆ, ಕಾರ್ಪೆಟ್ಗಳು, ಚಾಪೆ, ಏನು ಬೇಕು ಸರಗಳು, ಇವೆಲ್ಲ ಕೈಯಲ್ಲೇ ಮನೇಲೇ ಮಾಡಿದಾರಂತೆ. ಚೆನ್ನಾಗಿದ್ವು ಸರಗಳು, ಅದರ ರೇಟ್ ತುಂಬ. ಇಲ್ಲಿ ರೆಡಿಮೇಡ್ ಬ್ಲೌಸು ಸಿಗ್ತವೆ, ನೋಡ್ಬೋದು. ಇಲ್ಲಿ
ಮುಂದೆ ಹೋಗ್ತಾ ಇದ್ದೀವಿ. ತುಂಬ ಜನ ಇದ್ರು, ಆದಷ್ಟು ಕವರ್ ಮಾಡಿದ್ದೀನಿ ವಿಡಿಯೋದಲ್ಲಿ. ಬಳೆಗಳು, ಕಿವಿ ಓಲೆ ತುಂಬ, ಆದರೆ ಎಲ್ಲ ರೇಟ್ ಸ್ವಲ್ಪ ಜಾಸ್ತಿನೇ ಹೊರಗಡೆ ಕಂಪೇರ್ ಮಾಡಿದ್ರೆ. ಹಾಗೆ ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ಮ್ಯಾಟು ಇಂಥದ್ದಿಲ್ಲ ಅಂತಿಲ್ಲ, ಎಲ್ಲ ಥರ ಐಟಮ್ ಇತ್ತಿಲ್ಲಿ. ಹಾಗೆ ಮುಂದೆ ಹೋಗ್ತಾ ಇದ್ವಿ. ಇಲ್ಲಿ ಕಲಾವಿದರು ನಿಂತಿದ್ರು, ಅಂದರೆ ಇವ್ರು ನೋಡ್ಬೋದು. ಇಲ್ಲಿ ನಾನು ಇವ್ರು ನೋಡಿ ಎಲ್ಲೋ ಇವ್ರು ನೋಡಿದ್ದೀನಿ ಅಂತ ಹೇಳ್ತಾ ಇದ್ದೆ. ಇವರು ಕೆಂಡ ಸಂಪಿಗೆ ಅಂತ ಸೀರಿಯಲ್ ಬರ್ತಾ ಇತ್ತಲ್ಲ, ಅದರಲ್ಲಿ ಸುಭಾಷ್ ಪಾತ್ರ ಮಾಡಿದ್ರು ಫಸ್ಟು. ಅವರು ಒಂದು ಮೂವಿ ಮಾಡ್ತಾ ಇದ್ದಾರಂತೆ, ಅದಕ್ಕಾಗಿ ಬುಕ್ಸ್ ಸೇಲ್ ಮಾಡ್ತಾ ಇದ್ರು. ಪ್ರೊಡ್ಯೂಸರ್ ಇಲ್ಲ ಈ ಮೂವಿಗೆ, ಅದರಿಂದ ಬುಕ್ಸ್ ಸೇಲ್ ಮಾಡಿ ಅದರಲ್ಲಿ ಬರೋ ಅಮೌಂಟಿಂದ ನಾವು ಪ್ರೊಡ್ಯೂಸ್ ಮಾಡ್ತೀವಿ ಅಂತ, ನಿಧಿ ಅಂತ ಬುಕ್ಕು, ಅದನ್ನು ತೊಗೊಂಡ್ವಿ ಒಂದು. ಇದು ಎಂಟ್ರೆನ್ಸ್ ಅಲ್ಲೇ ಇತ್ತು, ಬೆಲ್ಲದಿಂದ ಮಾಡಿರೋದು. ನಾವು ಫಸ್ಟ್ ನೋಡಲಿಲ್ಲ, ಲಾಸ್ಟಲ್ಲಿ ಬರ್ತಾ ನೋಡಿದ್ವಿ. ಬೆಲ್ಲದ ಅಚ್ಚುಗಳಿಂದನೇ ಮಾಡಿದ್ದಾರೆ, ನೋಡ್ಬೋದು ಇಲ್ಲಿ ಎಲ್ಲ ಬೆಲ್ಲದಿಂದನೇ ಮಾಡಿರೋದು. ಮಂಡ್ಯ ಬೆಲ್ಲ ಅಂತ ಬರ್ತಿದ್ದಾರೆ ಇಲ್ಲಿ, ನೋಡ್ಬೋದು. ಬೆಲ್ಲದ ಬೆಲ್ಲದಿಂದನೇ ಮಾಡಿರೋದು. ಇಲ್ಲೆಲ್ಲ ಬೊಂಬೆಗಳು ಬಿಡಿಸಿದ್ದಾರೆ, ಹಸು ಮತ್ತು ಪೊಂಗಲ್ಲು, ಸೂರ್ಯ, ಗಾಳಿಪಟ, ಕಬ್ಬು, ಇದೆಲ್ಲ ಬೆಲ್ಲದಿಂದನೇ ಬಿಡಿಸಿದ್ದಾರೆ. ನೋಡ್ಬೋದು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಬೆಲ್ಲದ ಅಚ್ಚುಗಳು. ಮುಂದೆ ಹಾಗೆ ಬಂದ್ವಿ. ಇಲ್ಲಿ ಲಕ್ಕಿ ಡ್ರಾ ನಡೀತಾಯಿತ್ತು, ಅಂದರೆ ಬಂದಿರೋರೆಲ್ಲ ಅವ್ರ ಹೆಸರು ಬರೆದು ಫೋನ್ ನಂಬರ್ ಬರೆದು ಹಾಕಿದ್ರೆ ಅದರಲ್ಲಿ ಒಬ್ಬರನ್ನ ವಿನ್ನರ್ ಸೆಲೆಕ್ಟ್ ಮಾಡ್ತಾರೆ, ಅವ್ರಿಗೆ ಪ್ರೈಸ್ ಇದೆ ಅಂತ. ನಾವು ಯಾಕೆ ಟ್ರೈ ಮಾಡಬಾರ್ದು ಅಂತ ನಾವು ಬರೆದು ಹಾಕಿದ್ವಿ. ಹಾಗೆ ಟೈಮ್ ಆಯಿತು ಅಂತ ಕತ್ಲಾಗ್ತಾ ಇತ್ತು, ಕತ್ಲಾಗಿತ್ತು ಆಲ್ರೆಡಿ. ಹೋಗೋಣ ಮನೆಗೆ, ನಾಳೆನೂ ಬರಬೇಕು ಅಂತ ಹೊರಗಡೆ ಬಂದ್ವಿ. ಇದು ಹೊರಗಡೆಯಿಂದ ವ್ಯೂ. ತುಂಬ ಜನ ಇನ್ನೂ ಬರ್ತಾ ಇದ್ರು, ಹೋಗೋರು ಹೋಗ್ತಾ ಇದ್ರು. ನಾವು ಟೈಮ್ ಆಯಿತು ಅಂತ ಹೊರಟ್ವಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಮೊದಲ ದಿನದ ಸುಗ್ಗಿ ಹುಗ್ಗಿ ಸಂಭ್ರಮ. ನಾಳೆನೂ ಇದೆ ಸುಗ್ಗಿ ಹುಗ್ಗಿ ಸಂಭ್ರಮ. ನಾಳೆ ವಾಸುಕಿ, ವೈಭವ್ ಮತ್ತು ಇನ್ನೊಬ್ಬರು ಕಾಮಿಡಿಯನ್ ಬರ್ತಾ ಇದ್ದಾರೆ. ಅದು ಹೇಗಾಗುತ್ತೆ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಇದರೊಂದಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಆಗ ನಾನು ಯಾವುದೇ ವಿಡಿಯೋಸ್ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ, ಕೂಡಲೇ ನಮ್ಮ ವಿಡಿಯೋ ನೋಡ್ಬೋದು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.